ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ಅಫಿಷಿಯಲಿ ಡೇ 6. ನಾವಿವಾಗ ಹೊರಟಿದ್ದೀವಿ ಡೆಲ್ಲಿ ಟು ಹರಿದ್ವಾರ್. ಸೊ ಡೆಲ್ಲಿ ಅಂದರೆ ಡೆಲ್ಲಿಯಿಂದನೇ ಅಲ್ಲ, ಡೆಲ್ಲಿಯಿಂದ ಒಂದು 60 ಕಿಲೋಮೀಟರ್ಸ್ ಬಂದಮೇಲೆ ಇಲ್ಲಿ ಯಾವುದೋ ಊರಿಗೆ ಸಿಗುತ್ತೆ. ಊರ ಹೆಸರು ಯಾವುದು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ನಮಗೆ ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಇತ್ತು ಅಲ್ಲಿ. ಸೊ ಅಲ್ಲಿ ಪೆಟ್ರೋಲ್ ಪಂಪ್ ಆದರೆ ಸಿಕ್ತು. ಇನ್ನೊಂದೇನಪ್ಪ ಅಂದರೆ ಡೆಲ್ಲಿಯಿಂದ ಹರಿದ್ವಾರ್ಗೆ ನ್ಯಾಷನಲ್ ಹೈವೇ ಇಲ್ಲ, ಸ್ಟೇಟ್ ಹೈವೇ ಮಾತ್ರ ಇರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಹೈವೇನೆ. ಇದು ಬಂದ್ಬಿಟ್ಟು ಹೋಗೋಕ್ಕೂ ಇದೇ ದಾರಿ, ಬರೋಕ್ಕೂ ಇದೇ ದಾರಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ನಾವು ಹುಷಾರಾಗಿ ಹೋಗ್ಬೇಕು. ಯಾಕಂದ್ರೆ ನಾನು ರಾತ್ರಿ ತಾನೇ ಲೈವಲ್ಲಿ ಒಂದು ಆಕ್ಸಿಡೆಂಟ್ ನೋಡಿದೆ. ಸೊ ಹಾಗಾಗಿ ಹುಷಾರಾಗಿ ಬನ್ನಿ ಹೋಗಿ ಬರ್ಬೇಕಾದ್ರೆ. ಇನ್ನೊಂದೇನಪ್ಪ ಅಂದರೆ ನೀವು ಡೆಲ್ಲಿಯಿಂದ ಬಿಡಬೇಕಾದ್ರೆ ಆದಷ್ಟು ಮಧ್ಯಾಹ್ನದಲ್ಲೇ ಬಿಡಿ. ಸಂಜೆ ಏನಾದರೂ ಬಿಟ್ಟರೆ ನೀವು ಡೆಲ್ಲಿಯಿಂದ ಹೊರಗಡೆ ಬರೋಕ್ಕೇನೆ 1.5 ಅವರ್ ಬೇಕಾಗುತ್ತೆ ನಿಮಗೆ. ಸೊ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಪೆಟ್ರೋಲ್ ಬಂಕ್ಗಳು ಸಿಗಲ್ಲ. ನೋಡಿ, ಒಂದು ಪೆಟ್ರೋಲ್ ಬಂಕು ಇಲ್ಲ ಈ ಕಡೆ. ಯಾವುದೋ ಒಂದಿರುತ್ತೆ, ಬಟ್ ಅದು ಕ್ಲೀನ್ ಆಗಿರಲ್ಲ. ಪ್ಲಸ್ CC ಕ್ಯಾಮ್ರಾ ಅಷ್ಟೊಂದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂದರೆ ನೀವು ಏನೋ ಇಫ್ ಇನ್ ಕೇಸ್ ಏನಾದ್ರು ಲೇಟಾಗಿ ಬಿಡೋ ಹಂಗಿದ್ರೆ ಡೆಲ್ಲಿಯಲ್ಲೇ ಸ್ಟೇ ಇದ್ಬಿಡಿ. ಯಾಕಂದರೆ ಸ್ಟೇ ಸಿಗೋದು ತುಂಬ ಕಷ್ಟ ಇದೆ ಈ ಕಡೆ. ನನಗೆ ಯಾವುದೋ ಅರ್ಧ ಕಿಲೋಮೀಟರ್ ಮಾತ್ರ NH ಸಿಕ್ತು, ನ್ಯಾಷನಲ್ ಹೈವೇ. ಸೊ ಅಲ್ಲಿ 2 ಪೆಟ್ರೋಲ್ ಪಂಪ್ ಇತ್ತು. ಅದರಲ್ಲಿ ಒಂದು ರಿಜೆಕ್ಟ್ ಮಾಡಿದ್ರು, ಅವರು ಬೇಡ ಅಂದರು. ಇನ್ನೊಬ್ಬರು ಪರ್ಮಿಷನ್ ಆದರೆ ಕೊಟ್ಟರು ಪಾಪ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ಈ ಸ್ಟೇಟ್ ಹೈವೇಲಿ ನಮಗೆ ಪೆಟ್ರೋಲ್ ಪಂಪ್ ಆದರೆ ಸಿಗೋದು ಕಷ್ಟ ಇದೆ. ಸಿಕ್ಕಿದ್ರೂ ಕೂಡ ನಮಗೆ ಅಷ್ಟೊಂದು ಸೇಫ್ ಅನಿಸಲ್ಲ. ಸೊ ಹಾಗಾಗಿ ಒಂದು ನೀವು ಡೆಲ್ಲಿಯಲ್ಲೇ ಸ್ಟೇ ಇದ್ಬಿಡಿ. ಇಲ್ಲ ಎರಡನೇದು ಡೆಲ್ಲಿಯಿಂದ ಬೇಗ ಆದರೆ ಬಿಡಿ, ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಬಿಟ್ಟು ನೈಟ್ ಅಷ್ಟರಲ್ಲಿ ನೀವು ರಿಷಿಕೇಶ್ಗಾದರೆ ಸೇರ್ಕೊಂಡ್ಬಿಡಿ. ರಿಷಿಕೇಶ್ ಅಥವಾ ಹರಿದ್ವಾರ್ಗಾದರೆ ಸೇರ್ಕೊಂಡ್ಬಿಡಿ. ಇವಾಗ ಟೈಮ್ ಬಂದುಬಿಟ್ಟು 5:45 ಆಗಿದೆ. ಸೊ ನಾವೊಂದು 8 ಗಂಟೆಗೆ ರಿಷಿಕೇಶ್ ಆದರೆ ಸೇರ್ಕೊತೀವಿ. ರಿಷಿಕೇಶ್ ಒಂದು ಡಾರ್ಮಿಟ್ರಿ ನೋಡ್ಕೊಂಡ್ಬಿಟ್ಟು ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಇವತ್ತು ರಿಷಿಕೇಶಿ ಹರಿದ್ವಾರ ಇವತ್ತು ನಾಳೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅಲ್ಲಿಂದ ಆದರೆ ಗೌರಿಕುಂಡ್ಗಾದರೆ ಸ್ಟಾರ್ಟ್ ಆಗೋಣ. ನನಗೆ ತಿಳಿದು ಅಲ್ಲಿಂದ ಗೌರಿಕುಂಡ್ ಒಂದು 200 to 300 ಕಿಲೋಮೀಟರ್ಸ್ ಇರ್ಬೋದು. ಅದು ಒಂದಿಂದಲ್ಲಿ ಹೋಗ್ಬಿಡ್ಬೋದು. ಅದಾದಮೇಲೆ ಕೇದಾರ್ನಾಥ್ಗಾದರೆ ಟ್ರೆಕ್ ಆದರೆ ಸ್ಟಾರ್ಟ್ ಮಾಡೋಣ. ಈ ಕಡೆ ಫ್ಲೋ ಆಗ್ತಿರೋದು ಸುಮಾರು ಅಂದರೆ ಒಂದು 150 ಕಿಲೋಮೀಟ್ರ್ಗಿಂತ ಜಾಸ್ತಿನೇ ಇದೆ. ಹರಿದ್ವಾರಿಂದ ಡೆಲ್ಲಿ ಇನ್ನೂ ಮುಂದೆ ಎಲ್ಲಿಗೋಗುತ್ತೋ ಗೊತ್ತಿಲ್ಲ, ಹರಿದ್ವಾರ್ಗಿಂತ ಹಿಂದೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾವು ಡೆಲ್ಲಿಯಿಂದ ಇದ್ದೀವಿ. ರೋಡ್ ಪಕ್ಕದಲ್ಲೇ ಇದೆ ಈ ಕೆನಾಲು. ಎಷ್ಟು ತಣ್ಣಗೆ ಗಾಳಿ ಬರುತ್ತೆ ಅಂದರೆ ಅಷ್ಟು ತಣ್ಣಗೆ ಗಾಳಿ ಬರುತ್ತೆ. ನೀವೇನಾದರೂ ಹರಿದ್ವಾರ್ಗೆ ಹೋಗೋ ಹಂಗಿದ್ರೆ ಡೆಲ್ಲಿನ ಅರ್ಲಿ ಮಾರ್ನಿಂಗ್ ಬಿಡಿ. ವ್ಯೂ ಅಂತೂ ಸಖತ್ತಾಗಿರುತ್ತೆ. ರೋಡ್ ಆಗಿರ್ಬೋದು, ಈ ಪಕ್ಕದಲ್ಲಿ ನದಿ ಹರಿಯೋದಾಗಿರ್ಬೋದು. ನೋಡಿ ಎಷ್ಟು ಜೋರಾಗಿ ಹರಿತಿದೆ ನೋಡಿ. ಮೇ ಬಿ ಇವಾಗ ರೈನಿ ಸೀಸನ್ ಅಲ್ವಾ, ಅದಕ್ಕಾಗಿ ಇಷ್ಟು ಜೋರಾಗಿ ಹರಿತಿದೆಯೇನೋ. ನಾರ್ಮಲ್ ಟೈಮಲ್ಲಿ ಏನೋ ಅಂತ ಗೊತ್ತಿಲ್ಲ. ಬಟ್ ವಾಟರ್ ಫ್ಲೋ ಅಂತೂ ಹೆವಿ ಅಂದ್ರೆ ಹೆವಿ ಇದೆ ನೋಡಿ. ಮೇ ಬಿ ಇಲ್ಲಿ ಪವರ್ ಸ್ಟೇಷನ್ ಇದೆ ಅನ್ಸುತ್ತೆ. ಸೊ ನೋಡಿ ಯಾವ ತರ ಹರಿತಿದೆ ನೋಡಿ. ಬಿದ್ರೆ ಅಂತೂ ಸಿಗಲ್ಲ, ಪಕ್ಕ ಕೊಚ್ಕೊಂಡು ಹೋಗೋದೆ. ನೋಡ್ರಿ ಸನ್ ರೈಸ್ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಮಸ್ತ್ ಅಂದ್ರೆ ಮಸ್ತ್ ಇದ್ದಾನೆ ಸೂರ್ಯ. ಐ ಲವ್ ಯು ಸೂರ್ಯ. ಯಾವ ತರ ಮಿಂಚ್ತಾವ್ ನೋಡಿ ಸೂರ್ಯ ದೇವ. ಫೈನಲಿ ವಿ ಆರ್ ಎಂಟರಿಂಗ್ ಟು ದ ಹರಿದ್ವಾರ್. ವೆಲ್ಕಮ್ ಟು ಹರಿದ್ವಾರ್ ಕುಂಭ ಸಿಟಿ. ಹರಿದ್ವಾರ್ಗಾದ್ರೆ ಬಂದಾಯ್ತು. ಸೊ ಇವಾಗ ಇಲ್ಲಿಂದ ರಿಷಿಕೇಶ್ಗೆ ಹೋಗ್ಬಿಟ್ಟು ರಿಷಿಕೇಶ್ ಅಲ್ಲಿ ಯಾವ್ದಾದ್ರು ಡಾರ್ಮಿಟ್ರಿನೋ ರೂಮ್ ತಗೊಂಡು ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಮತ್ತೆ ಹರಿದ್ವಾರ್ಗಾದ್ರೆ ಬರೋಣ. ಹರಿದ್ವಾರ್ ಬಂದ್ಬಿಟ್ಟು ಅರೌಂಡ್ ಒಂದು 26 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಹಾಗಾಗಿ ರಿಷಿಕೇಶಲ್ಲಿ ರೂಮ್ ಮಾಡಿಕೊಂಡು ಮತ್ತೆ ಬರೋಣ ಇಲ್ಲಿಗೆ. ಇದೊಂದಿನ ರಿಷಿಕೇಶ್ ಒಂದಿನ ಆದರೆ ಎಕ್ಸ್ಪ್ಲೋರ್ ಆದರೆ ಮಾಡೋಣ. ಮಹಾಕುಂಭದು ನದಿ ಹರಿತಾ ಇರೋದು ಮೇ ಬಿ ಇಲ್ಲಿಗೆ ಬರ್ಬೇಕು ಅನ್ಸುತ್ತೆ. ಸೊ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಬಂದು ಯಾರನ್ನಾದ್ರೂ ಕೇಳೋಣ. ನೋಡಿ ಯಾವ ತರ ಇದೆ ನೋಡಿ, ಎಷ್ಟೊಂದು ಜೋರಾಗಿ ಹರಿತಿದೆ ಗೊತ್ತಾ ನೀರು. ಇಲ್ಲಿದೆ ನೋಡ್ರಪ್ಪ, ಎಲ್ಲ ನದಿ, ದೇವಸ್ಥಾನ ಪ್ರತಿಯೊಂದು ಇಲ್ಲೇ ಇದೆ. ಸೊ ಇಲ್ಲೇ ಸಂಗಮ ಪಾಯಿಂಟ್. ಆರಾಮಾಗಿ ಮತ್ತೆ ಬಂದು ದರ್ಶನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮುಳುಗಿ ಆಮೇಲೆ ನದಿಯಲ್ಲಿ ಮುಳುಗಿ ಆಮೇಲೆ ಬೇಕಿದ್ರೆ ಮಿಕ್ತಾ ಕಾರ್ಯಕ್ರಮಗಳೆಲ್ಲ ನೋಡೋಣ. ಆದ್ರೆ ರೂಮ್ಗೆ ಹೋಗ್ಬಿಟ್ಟು ಬರೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ನೋಡಕ್ಕಂತೂ ನೆಕ್ಸ್ಟ್ ಲೆವೆಲ್. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ರಿಷಿಕೇಶ್ ಅಲ್ಲಿ ರಿವರ್ ರಾಫ್ಟಿಂಗು ಕ್ಲೋಸ್ ಮಾಡವ್ರೆ ಇವಾಗ, ರೈನ್ ಫಾಲ್ ಜಾಸ್ತಿ ಇರೋದ್ರಿಂದ ಪ್ಲಸ್ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ. ನೆಕ್ಸ್ಟ್ ಇವಾಗ ಬಂಗಿ ಜಂಪ್ ಕೇಳ್ತೀನಿ. ಬಂಗಿ ಜಂಪ್ ಏನಾದ್ರು ಇದ್ರೆ ಅದು ಮಾಡ್ತೀನಿ. ಅದಿಲ್ಲ ಅಂದ್ರೆ ಜಸ್ಟ್ ಸುಮ್ಮನೆ ಪ್ಲೇಸಸ್ ನೋಡ್ಕೊಂಡು ನಾಳೆ ಹರಿದ್ವಾರ್ಗೆ ಹೋಗಿ ಹರಿದ್ವಾರ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕೇದಾರ್ನಾಥ್ಗಾದ್ರೆ ನಾಳಿದ್ದಾದ್ರೆ ಸ್ಟಾರ್ಟ್ ಆಗೋಣ. ಫಸ್ಟ್ ಇವಾಗ ಬಂಗಿ ಜಂಪ್ ಕೇಳ್ಕೊಂಡು ಫಸ್ಟ್ ನೆಕ್ಸ್ಟ್ ನಾಷ್ಟ ಆದ್ರೆ ಮಾಡ್ಬೇಕೀಗ. ನಾನು ಬಂಗಿ ಜಂಪ್ ಬುಕ್ ಮಾಡಿದ್ದು ಇಲ್ಲೇ, ಯಾವ್ದಿದು ಬಂದಾರಿ ಅಡ್ವೆಂಚರ್ ಅಂತ. 4000 rupees ಬಂಗಿ ಜಂಪ್ಗೆ 109 ಮೀಟರ್ಸ್ ಪ್ಲಸ್ ಸರ್ಟಿಫಿಕೇಟ್ ಆದ್ರೆ ಕೊಡ್ತಾರೆ ನಮಗೆ. ಇನ್ನೇನಿರುತ್ತೆ ಅಂದ್ರೆ ಅಷ್ಟೇ, ಒಂದು ವಿಡಿಯೋ ಆದ್ರೆ ಇರುತ್ತೆ, ಶಾರ್ಟ್ ವಿಡಿಯೋ. ಸೊ ನಾವು DJ ಎತ್ಕೊಂಡು ಹೋಗ್ತಿರೋದ್ರಿಂದ ನಾವು ಒಂದು ವಿಡಿಯೋ ಮಾಡ್ಕೊಂತೀವಿ, ಅವರು ಒಂದು ವಿಡಿಯೋ ಕೊಡ್ತಾರೆ. ಸೊ ಎರಡನ್ನೂ ಮರ್ಜ್ ಮಾಡಿ ಸ್ಟೇಟಸ್ ಹಾಕೋಣ. ಸೊ ಇವಾಗ ಇಲ್ಲಿಂದ 10 ಕಿಲೋಮೀಟರ್ ಆದ್ರೆ ಇದೆ ಅದು. ಸೊ ಎಷ್ಟು ಜನ ಇದಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ವೆಯ್ಟಿಂಗ್ ಟೈಮ್ ಎಷ್ಟಿದ್ರೆ ಅಷ್ಟು ನೋಡ್ಕೊಂಡು ನಮ್ ಟರ್ನ್ ಬಂದಾಗ ನಾವು ಜಂಪ್ ಮಾಡ್ಕೊಂಡು ಬರ್ತಾ ಇರೋದೆ. ಅದಾದ್ಮೇಲೆ ಬೇರೆ ಪ್ಲೇಸಸ್ ಎಲ್ಲ ನೋಡೋಣ. ಫಸ್ಟ್ ಆದ್ರೆ ಬಂಗಿ ಜಂಪ್ ಮುಗಿಸೋಣ ಅಂತ ಹೇಳ್ಬಿಟ್ಟು, ಮತ್ತೆ ಲೇಟ್ ಆದಷ್ಟು ಜನ ಜಾಸ್ತಿ ಆಗ್ತಾರೆ, ಅದಕ್ಕೆ ಫಸ್ಟ್ ನಾನು ಅದಕ್ಕೆ ಹೋಗ್ತಾ ಇರೋದು. ಇನ್ನು ಈವ್ನಿಂಗ್ ಬಂದ್ಬಿಟ್ಟು ತ್ರಿವೇಣಿ ಘಾಟ್ ಅಲ್ಲಿ ಇದ್ ನೋಡ್ಬೇಕು, ಗಂಗಾ ಆರತಿ. ಸೊ ನಾಳೆ ಹರಿದ್ವಾರ್ ಅಲ್ಲಿ ನೋಡೋಣ, ಇವತ್ತು ಇಲ್ಲಿ ನೋಡೋಣ. ಹಂಗೆ ಇನ್ನೇನೈತೆ ರಿಷಿಕೇಶ್ ಅಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಒಂದೈತೆ, ಅದನ್ನ ನೋಡೋದು. ಇನ್ನೂ ಒಂದ್ 2-3 ಜಾಗ ಐತೆ, ಅವನ್ನ ನೋಡ್ಕೊಂಡು
ಒಟ್ಟಿಗೆ ನಾಳೆ ಆದರೆ ಹರಿದ್ವಾರ್ಗೆ ಹೋಗಿ ದೇವಸ್ಥಾನ ಸಂಗಮ್ ನೋಡಿಕೊಂಡು ಮತ್ತೆ ಗಂಗಾ ಆರತಿ ನೋಡಿಕೊಂಡು ನಾಳೆ ನೈಟ್ ಇಲ್ಲಿ ಬಂದು ಸ್ಟೇ ಇದ್ದು ನಾಳಿದ್ದು ಬೆಳಿಗ್ಗೆ ಇದ್ದು ಕೇದಾರ್ನಾಥ್ಗಾದ್ರೆ ಹೋಗೋಣ. ಹೇಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಎಷ್ಟು ದೊಡ್ಡ ಬೆಟ್ಟ ಗುರು ಇದು, ಸಖತ್ ಅಂದ್ರೆ ಸಖತ್ತಾಗಿದೆ, ಮಾತಲ್ಲಿ ಹೇಳಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿದಾವೆ. ನಾವು ಡೈರೆಕ್ಟ್ ಆಗಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಚೆನ್ನಾಗಿರೋದು. ನಾವು ವಿಡಿಯೋಲ್ಲಿ ಎಷ್ಟೇ ತೋರಿಸಿದ್ರು ಎಷ್ಟೇ ನೋಡಿದ್ರು ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಇಲ್ಲಿ ಬಂದು ಒಂದು ಅರ್ಧ ಅವರ್ ಕುತ್ಕೊಂಡ್ರೆ ಇಂಥ ಜಾಗಗಳಾಗ ನಿಮಗೆ ಏನೇ ಇದ್ರು ಕೂಡ ಕಳ್ದೋಗ್ಬಿಡ್ತೀರಾ, ಏನು ನೆನಪಾಗಲ್ಲ. ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಆ ಫಾಗಿ ವೆದರ್ಗೆ ಅಂದ್ರೆ ಸೂಪರ್ ಆಗಿದೆ. ಇದು ಇಲ್ಲಿ ಬಂದ್ಬಿಟ್ಟು ರಿಷಿಕೇಶ್ ವ್ಯೂ ಪಾಯಿಂಟ್. ಸೊ ಆಮೇಲೆ ಬಂದು ತೋರಿಸ್ತೀನಿ. ಫಸ್ಟ್ ಆದ್ರೆ ಬಂಗಿ ಜಂಪ್ ಹೋಗ್ಬಿಡೋಣ, ಯಾಕಂದ್ರೆ ಮತ್ತೆ ಜನ ಇಬ್ಬರು ಜಾಸ್ತಿ ಆದ್ರೂ ಕೂಡ ಮತ್ತೆ ಒಂದು ಅರ್ಧ ಅವರ್ ಜಾಸ್ತಿ ಕಾಯ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಆದ್ರೆ ಬಂಗಿ ಜಂಪ್ ಆದ್ರೆ ಹೋಗ್ಬಿಡೋಣ. ನೋಡ್ರಿ ನೋಡ್ರಿ ಎಂತ ವ್ಯೂಸ್ ಇದಾವೆ ನೋಡ್ರಿ ಇಲ್ಲಿ. ಓ ಮೈ ಗಾಡ್, ಊಟಿ ಮುನ್ನಾರು ಕೊಡೈಕೆನಾಲ್ ಏನು ಅಲ್ಲ ಇದ್ರ ಮುಂದೆ, ಏನಂದ್ರೆ ಏನು ಅಲ್ಲ, ಅಷ್ಟೊಂದು ಸಖತ್ತಾಗಿದೆ ಇದ್ರಲ್ಲಿ. ಏನ್ ಬಪ್ಪ ಏನಪ್ಪ ಇದನ್ನ ಅನ್ನೋದು. ಆಹಾ ಇಲ್ಲಿ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡಿ, ಅವಾಗ ರೀಸೆಂಟ್ ಆಗಿ ಆಗಿರೋದು ಇದು. ನೋಡಿ ನೋಡಿ ಎಲ್ಲ ಹೆಂಗ್ ಕೊಚ್ಕೊಂಡ್ ಬಂದಿದೆ ನೋಡಿ, ಕಲ್ಲುಗಳು ಎಲ್ಲ ಬೆಟ್ಟನೇ ಕೊಚ್ಕೊಂಡ್ ಬಂದ್ಬಿಟ್ಟಿದೆ. ಹೋಗಿ ಥ್ರಿಲ್ಲಿಂಗ್ ಆಗಿದೆ ಇಲ್ಲಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳಕ್ ಆಗ್ತಿಲ್ಲ, ಫುಲ್ ನಗು ಬರ್ತಿದೆ. ಸಖತ್ ಅಂದ್ರೆ ಸಖತ್ ಅನ್ನಿಸ್ತಿದೆ ನಂಗಂತೂ. ಬದುಕಿದ್ರೆ ಈ ತರ ಬದುಕಬೇಕು ನೋಡಿ. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಮಣ್ಣೆಲ್ಲ ಈ ತರ ಸೈಡ್ಗೆ ಹಾಕಿರೋದು. ವಾವ್ ನೋಡ್ರಿ ಹೆಂಗಿದೆ ವ್ಯೂಗಳು, ಹಿಲ್ಲುಗಳು. ಲ್ಯಾಂಡ್ ಸ್ಲೈಡ್ ಆದ್ರೆ ಹಂಗೆ ಕೊಚ್ಕೊಂಡು ಹೋಗ್ತೀವಿ ನಾವು ಅಷ್ಟೇ. ನೋಡಿ ಹೆಂಗಿದೆ ಅಂತ. ಇವಾಗ ಸದ್ಯಕ್ಕೆ ಮಳೆ ಏನಿಲ್ಲ ಜಾಸ್ತಿ, ನೋಡಿ 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 ಮಳೆ ಏನಿಲ್ಲ. ಸೊ ಹಾಗಾಗಿ ಲ್ಯಾಂಡ್ ಸ್ಲೈಡ್ಸ್ ಏನು ಆಗಲ್ಲ. ಅದಪ್ಪ ಬಂತು ಬಗ್ಗಿ ಜಂಪು 117 ಮೀಟರ್ ಸ್ಪ್ಯಾಶ್. ಅಯ್ಯೋ ನಾವ್ ಆ ಕಡೆ ತಗೋಬೇಕಾಗಿತ್ತು. ಹಾಕ್ಬಿಡಿ ಪರವಾಗಿಲ್ಲ, ದಟ್ಸ್ ಓಕೆ. ಇನ್ನೊಂದು 10 ಮೀಟರ್ ಅಷ್ಟೇ ಅಲ್ವಾ ಜಾಸ್ತಿ. ನಾವು ತಗೊಂಡಿರೋದು ಇದು. ಸೊ 109 ಮೀಟರ್ಸ್, ಅದು ಬಂದ್ಬಿಟ್ಟು 117 ಮೀಟರ್ಸ್. ಎರಡು ಪಕ್ಕದಲ್ಲೇ ಇದೆ, ಗೊತ್ತೇ ಇರ್ಲಿಲ್ಲ ನಂಗೆ. ಗೊತ್ತಿದ್ರೆ ಅದೇ ತಗೊಂಡ್ಬಿಡ್ತಿದ್ದೆ. ನಾನು ಇವಾಗ ತಗೊಂಡಿರೋದು ಇದು 109 ಮೀಟರ್. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಮಾರಿಸ್ಬಿಟ್ಟ ಅವ್ನು ನಮ್ಮನ್ನ, ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ಇವ್ರನ್ನೇ ಕೇಳೋಣ ಅದಕ್ಕೆ ಅಪ್ಗ್ರೇಡ್ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು. ಮಾಡ್ಕೋಬಹುದು ಅಂತ ಹೇಳಿದ್ರೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಆಗಲ್ಲ ಅಂತ ಹೇಳಿದ್ರೆ ಇದೇ ಮಾಡೋಣ ಅಷ್ಟೇ, ಏನ್ ಮಾಡೋಕ್ಕಾಗಲ್ಲ. ಸೊ ಇದೇ ಬಂಗಿ ಜಂಪ್ಗೆ ನಾವು ಹೋಗ್ಬೇಕಾಗಿದ್ದು. ಆಕ್ಚುಲಿ ನಾನು ಹೋಗಿದ್ದು ಆಗ್ಲೇ ಅವ್ರ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಹಾಗಾಗಿ ಜಂಪ್ ಮಾಡಿಬಿಟ್ಟು ಇವಾಗ ಮತ್ತೆ ಬಂದು ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ನೋಡ್ಬೋದು ಯಾವ ಥರ ಇದೆ ವ್ಯೂ ಅಂತ ಹೇಳ್ಬಿಟ್ಟು. ಸೊ ಹೈಟ್ ನೋಡ್ಕೊಳ್ಳಿ ಒಂದ್ಸತಿ, ಎಷ್ಟು ಹೈಟ್ ಇದೆ ಅಂತ ನೋಡಿ. 109 ಮೀಟರ್ಸ್ ಇದೆ. ಇವಾಗ ನಾನು ಜಂಪ್ ಮಾಡಿದ್ದು ಇಲ್ಲಿಂದ, ನಾನು ಜಂಪ್ ಮಾಡಿದ್ದು ವಿಡಿಯೋ ಕೂಡ ಬರುತ್ತೆ, ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಜಂಪ್ ಮಾಡಿದ್ದು ಅಲ್ಲಿಗೆ. ಸೊ ಅಲ್ಲಿ ವಾಟರ್ ಕಾಣ್ತಿದೆಯಲ್ವಾ, ರೌಂಡ್ ಶೇಪು. ಸೊ ಅಲ್ಲಿ ಮಾಡಿದ್ದು ವ್ಯೂ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಟ್ರೈ ಮಾಡಬೇಕಿತ್ತು 117 ಮೀಟರ್ಸು, ಬಟ್ ಇದು ಚೆನ್ನಾಗೇ ಇತ್ತು. ಏನಂದರೆ ಇದಕ್ಕೆ ಡಿಫ್ರೆನ್ಸ್ ಏನಿರಲ್ಲ, ಅದು ಸ್ವಲ್ಪ ಹೈಟಿಂದ ಜಂಪ್ ಮಾಡ್ತೀವಿ ಅಷ್ಟೇ. ನಾನು ಇದೇ ತಗೊಂಡೆ, ಅದು ಸಿಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಹಾಗಾಗಿ ಇದೇ ತಗೊಂಡೆ. ಅಲ್ಲಿ ನೀವು ನೋಡಿದ್ರೆ ಇದು ಬಂದುಬಿಟ್ಟು ನಿಮಗೆ ನದಿ, ಅದು ರಿಷಿಕೇಶ್ ಅಲ್ಲಿ ಹರಿಯೋ ನದಿ ಅದೇ. ಇವೆಲ್ಲ ಹಿಲ್ ಸ್ಟೇಷನ್ಸ್. ಸೊ ನಂಗೆ ಹೆಲ್ಪ್ ಮಾಡಿದ್ದು ಇವ್ರೆ. ಬಾಯ್ ಆಪ್ಕಾ ನಾಮ್. ಅವ್ರೇನೋ ಮಾತಾಡ್ತಾವ್ರ ಅನ್ಸುತ್ತೆ ವಾಕಿ ಟಾಕಿಯಲ್ಲಿ. ಸೊ ಇವೆಲ್ಲ ನಮಗೆ ಹ್ಯಾಂಡ್ ಮಾಡೋದು. ಬಾಯ್ ಆಪ್ಕಾ ನಾಮ್ ಕ್ಯಾ ಬಾಯ್? ಅನುಷ್. ಸೂಪರ್ ನೈಸ್ ಟು ಮೀಟ್ ಯು ಬಾಯ್. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಟು ಜಂಪ್. ನೋಡಿ ಹೇಗಿದೆ ವ್ಯೂ ಅಂತ ಹೇಳ್ಬಿಟ್ಟು. ಜಂಪ್ ವಿಡಿಯೋ ಕೂಡ ಬರುತ್ತೆ, ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಕ್ಕಂತೂ ಮಸ್ತಿದೆ ಪ್ಲೇಸ್ ಅಂತೂ. ಸೊ ನೀವು ಯಾರಾದರೂ ರಿಷಿಕೇಶ್ಗೆ ಬಂದರೆ ತಪ್ಪದೆ ಬಗ್ಗಿ ಜಂಪ್ ಆದರೆ ಮಾಡಿ. ಸೊ ಇದಂತಾನೆ ಅಲ್ಲ, ನಿಮ್ಗೆ ಇಲ್ಲಿ 3 ಥರ ಇರುತ್ತೆ. 55 ಮೀಟರ್ಸ್ ಒಂದಿರುತ್ತೆ, 109 ಮೀಟರ್ಸ್ ಒಂದಿರುತ್ತೆ, 117 ಮೀಟರ್ಸ್ ಇರುತ್ತೆ. 3 ಇಲ್ಲೇ ಇರುತ್ತೆ. ನೀವು ಇಲ್ಲೇ ಡೈರೆಕ್ಟಾಗಿ ಬಂದಾದರೂ ಬುಕ್ ಮಾಡ್ಬೋದು ಅಲ್ವೇ, ಅಥವಾ ರಿಷಿಕೇಶಲ್ಲಿ ಏಜೆನ್ಸಿ ದ್ವಾರ ಆದರೂ ಬುಕ್ ಮಾಡ್ಕೊಬೋದು. ಎಲ್ಲ ಸೇಮ್ ಪ್ರೈಸ್ ಇರುತ್ತೆ, ನೋ ಕನ್ಸೆಷನ್ ಇದರಲ್ಲಂತೂ. ಸೊ 55 ಮೀಟರ್ಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ಏನು ಕಾಣ್ತಿದೆ ಇದು 55 ಮೀಟರ್ಸು. 117 ಮೀಟರ್ಸ್ ಬಂದುಬಿಟ್ಟು ಅದು ಅಲ್ಲಿರೋದು. ಇದು ಬಂದುಬಿಟ್ಟು 109 ಮೀಟರ್ಸು. ಸೊ ನಾನು ಜಂಪ್ ಮಾಡಿದ್ದು ಬಂದುಬಿಟ್ಟು 109 ಮೀಟರ್ಸು. ಸೊ ನನಗಂತೂ ಮಸ್ತ್ ಇಷ್ಟ ಆಯಿತು. ವೀಡಿಯೋ ನೋಡೋಣ, ವೀಡಿಯೋ ಹೇಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು.
ಇದು ನನ್ನ ಸರ್ಟಿಫಿಕೇಟು, ನೀವು ಇಲ್ಲಿ ನೋಡ್ಬೋದು ನನ್ನ ನೇಮು ಮತ್ತು ಜಂಪ್ ಮಾಡಿರೋ ಡೇಟು, ಎಷ್ಟು ಹೈಟಿಂದ ಜಂಪ್ ಮಾಡಿದೆ ಎಲ್ಲ ಇದೆ. ಸೊ ಇದೇ ನಾನು ಜಂಪ್ ಮಾಡಿದ್ದು ಆ ಕಡೆ ಲೆಫ್ಟಲ್ಲಿರೋದು. ಸೊ ಇದು ಬಂದುಬಿಟ್ಟು 55 ಮೀಟರು ಚಿಕ್ಕದು, ಅದು ಸೆಕೆಂಡ್ ಹೈಯೆಸ್ಟು. ಫಸ್ಟ್ ಹೈಯೆಸ್ಟ್ ಬಂದುಬಿಟ್ಟು ಆ ಕಡೆ ಇದೆ. ಸೊ ನನಗೆ ಟೋಟಲ್ ಆಗಿ 4700 ಆಯಿತು. ಯಾಕಪ್ಪ ಅಂತೇಳಿದ್ರೆ ಇದಕ್ಕೆ 4000 ಆಯಿತು ಈ ಜಂಪ್ಗೆ, ಪ್ಲಸ್ 700 ಕೊಟ್ಟು ನಾನು ಸಿನಿಮ್ಯಾಟಿಕ್ ವೀಡಿಯೋ ಆದರೆ ತೆಗೆಸ್ಕೊಂಡಿದ್ದೀನಿ. ಅದು ಹೆಂಗೆ ಬಂದಿದೆ ಅಂತ ಕೂಡ ನೋಡ್ತಿದ್ದೀನಿ ನಾನೀಗ. ಚೆನ್ನಾಗಿ ಬಂದಿದೆ, ಸೊ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ಇದಕ್ಕೆ 4000 ವರ್ತ್ ಅಲ್ಲ ಅನ್ನಿಸ್ತು. ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಸೊ ಹಾಗಾಗಿ ತಗೊಂಡು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಬಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಮೇಲೆ ನಂಗೆ ಅಷ್ಟೊಂದು ವರ್ತಲ್ಲ ಅನ್ನಿಸ್ತು. ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ವಾ, ಸೊ ಹಾಗಾಗಿ ನಡೆಯುತ್ತೆ. ಸೊ ಇವಾಗ ಇಲ್ಲಿಂದ ರಿಷಿಕೇಶಲ್ಲಿ ಪ್ಲೇಸಸ್ ನೋಡಿಕೊಂಡು ಸಂಜೆ ತ್ರಿವೇಣಿ ಘಾಟ್ಗಾದ್ರೆ ಹೋಗೋಣ. ಸೊ ವಿಡಿಯೋ ಲೆಂತ್ ಆಗ್ತಿರೋ ಕಾರಣದಿಂದ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.